ರಾಜ್ಯದಲ್ಲಿ ಇನ್ನು ಮುಂದೆ ದ್ವಿಭಾಷಾ ನೀತಿ ಜಾರಿಯಾಗುತ್ತೆ. ಹಿಂದಿ ಹೇರಿಕೆಗೆ ಟಕ್ಕರ್ ಕೊಡೋದಕ್ಕೆ ಮಧು ಬಂಗಾರಪ್ಪ ಮುಂದಾಗಿರುವಂತೆ ಕಾಣ್ತಾ ಇದೆ. ಇನ್ನೇನಿದ್ರೂ ದ್ವಿಭಾಷಾ ಸೂತ್ರ ಅಪ್ಲೈ ಆಗುತ್ತೆ. ಹಾಗಾಗಿ ರಾಜ್ಯದಲ್ಲಿ ಇನ್ನು ಮುಂದೆ ದ್ವಿಭಾಷಾ ನೀತಿ ಜಾರಿಗೆ ಬರುವಂತದ್ದು. ಹಿಂದಿ ಹೇರಿಕೆಗೆ ಟಕ್ಕರ್ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ರಾಜ್ಯದಲ್ಲಿ ದ್ವಿಭಾಷಾ ನೀತಿ ಜಾರಿಯಾಗುತ್ತಾ ಹಾಗಿದ್ರೆ SSLC ಪರೀಕ್ಷೆಯಲ್ಲಿ ಹಿಂದಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಇನ್ನು ಮುಂದೆ ಪರೀಕ್ಷೆಯಲ್ಲಿ ಹಿಂದಿ ಭಾಷೆ ಕಡ್ಡಾಯ ಅಲ್ಲ. ಶಿಕ್ಷಣ ಮಧು ಬಂಗಾರಪ್ಪ ಅವರು ಮಹತ್ವದ ಘೋಷಣೆಯನ್ನ ಶಿಕ್ಷಣ ಸಚಿವರು ಮಾಡಿರುವಂತದ್ದು. ಹಿಂದಿ ಗ್ರೇಡ್ಗಷ್ಟೇ ಅಂಕಗಳು ಪರಿಗಣನೆ ಆಗಲ್ಲ ಅಂತ ಹೇಳಿರುವಂತದ್ದು. 625ರ ಬದಲಿಗೆ 525 ಅಂಕಗಳನ್ನ ಮಾತ್ರ ಪರಿಗಣಿಸಲಾಗುತ್ತೆ. ಹಿಂದಿ ಭಾಷೆಯಲ್ಲಿನ ಅಂಕಗಳನ್ನ ಪರಿಗಣನೆ ಮಾಡೋದಿಲ್ಲ. ಇನ್ನು ತೃತೀಯ ಭಾಷೆ ಇನ್ ಮುಂದೆ ಪಾಸಾ ಫೇಲಾ ಅನ್ನೋದು ಲೆಕ್ಕಕ್ಕೆ ಬರೋದಿಲ್ಲ ಅಂತ ಮಧು ಬಂಗಾರಪ್ಪ ಅವರು ಹೇಳಿಕೆ ಕೊಟ್ಟಿರುವಂತದ್ದು. SSLC ಪರೀಕ್ಷೆ ಆರಂಭ ಆಗ್ತಿದ್ದಾಗ್ಲೇನೆ ಒಂದ್ ರೀತಿಯಾಗಿ SSLC ವಿದ್ಯಾರ್ಥಿಗಳಿಗೆ ಹಿಂದಿಯನ್ನ ಕೂಡ ಪರಿಗಣನೆ ಮಾಡುವಂಥದ್ದು, ಪಾಸು ಫೇಲು ಅನ್ನೋದಕ್ಕೆ ತೊಂದರೆ ಆಗುತ್ತೆ, ಹಿಂದಿ ಭಾಷೆಯನ್ನ ಹೇರದಂತೆ ಆಗುತ್ತೆ ಮಕ್ಕಳ ತಲೆ ಮೇಲೆ ಅನ್ನುವಂಥದ್ದು ಪೋಷಕರಲ್ಲಿ ಹಾಗೇನೆ ಕನ್ನಡ ಪರ ಹೋರಾಟಗಾರರ ಹೋರಾಟ ಆಗಿತ್ತು. ಇನ್ನು ಕೇಂದ್ರದಿಂದ ಮಾಡ್ತಾ ಇದ್ದಂತಹ ಹಿಂದಿ ಅಂದ್ರೆ ರೈಲ್ವೆ ಎಕ್ಸಾಮ್ಸ್ಗೆ ಎಲ್ಲ ಹಿಂದಿಯಲ್ಲಿ ಎಕ್ಸಾಮ್ಸ್ ಬರೀಬೇಕು ಅನ್ನುವಂಥದ್ದು, ಇದೆಲ್ಲವೂ ಕೂಡ ಕನ್ನಡಿಗರ ಮೇಲೆ ಹಿಂದಿ ಭಾಷೆಯನ್ನ ಹೇರುವಂತ ಕೆಲಸ ಆಗ್ತಾ ಇತ್ತು ಅಂತ ವಿರೋಧ ವ್ಯಕ್ತಪಡಿಸಲೇ ಆಗ್ತಾ ಇತ್ತು. ಆದ್ರೆ ಈಗ ಮಹತ್ತರವಾದಂತಹ ನಿರ್ಧಾರವನ್ನ ಶಿಕ್ಷಣ ಸಚಿವರು ತಗೊಂಡಿರುವಂತೆ ಕಾಣ್ತಾ ಇದೆ. ದ್ವಿಭಾಷಾ ನೀತಿ ಅಪ್ಲೈ ಆಗುತ್ತೆ. ಇನ್ಮೇಲೆ ರಾಜ್ಯದಲ್ಲಿ ಇನ್ ಮುಂದೆ ದ್ವಿಭಾಷಾ ನೀತಿ ಜಾರಿಯಾಗುತ್ತೆ. ಹಿಮಾಚಲ ಪ್ರದೇಶದಲ್ಲಿ ಹಿಂದಿ, ಇಂಗ್ಲಿಷ್, ಪಂಜಾಬಿ ಭಾಷೆಗಳು 3 ಭಾಷೆಗಳು ಇರುವಂತದ್ದು. ಇನ್ನು ತಮಿಳುನಾಡಿನಲ್ಲಿ ತಮಿಳು ಮತ್ತೆ ಇಂಗ್ಲಿಷ್ ಭಾಷೆಗಳು ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್ ಅಂತ ನೋಡ್ತಾ ಹೋದಾಗ, ಇನ್ನು ಪಶ್ಚಿಮ ಬಂಗಾಳದಲ್ಲಿ ಬೆಂಗಾಲಿ ಮತ್ತೆ ಇಂಗ್ಲಿಷ್ ಇರುತ್ತೆ. ತ್ರಿಪುರದಲ್ಲಿ ಬೆಂಗಾಲಿ, ಇಂಗ್ಲಿಷ್. ಉತ್ತರ ಪ್ರದೇಶದಲ್ಲೂ ಕೂಡ ಹಿಂದಿ, ಸಂಸ್ಕೃತ ಮತ್ತೆ ಉರ್ದು ಭಾಷೆಗಳನ್ನ ಕಲಿಸಲಾಗ್ತಾ ಇರುತ್ತೆ.